ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸಿಕೊಳ್ಳುತ್ತೇನೆ. ಸೊ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ನೋಡುವ, ದೇವರು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಸೊ ಈ ಸಮಯದಲ್ಲಿ ವಿಶೇಷವಾಗಿ ದೇವರ ವಾಕ್ಯದಿಂದ ನಾವು ಕೆಲವು ಕಾರ್ಯಗಳನ್ನ ನೋಡುವ. ಎಲ್ಲರಿಗೂ ಒಂದು ತುಂಬ ಎಲ್ಲರೂ ಹೋರಾಡುವ ಒಂದು ಕಾರ್ಯ ಯಾವುದು ಅಂದರೆ ಕೋಪ. ನಾವು ಅನೇಕರ ಹತ್ರ ಕೇಳುವಾಗ ಯಾವುದರಲ್ಲಿ ನೀವು ತುಂಬ ಹೋರಾಡುತ್ತಾ ಇದ್ದೀರಾ ಎಂದು ಕೇಳುವಾಗ ಕೋಪನ ಕಂಟ್ರೋಲ್ ಮಾಡುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಸೊ ಆ್ಯಕ್ಚುಲಿ ಕೆಲವು ದಿವಸಗಳ ಹಿಂದೆ ನಮ್ಮ ಮಿನಿಸ್ಟ್ರಿ ಟೀಮ್ ಅವರು ಪ್ರಿಸನ್ಗೆ ಹೋಗಿದ್ದರು. ಸೊ ಆ ಪ್ರಿಸನ್ನಲ್ಲಿ ಇದ್ದ ಆ ಸೂಪ್ರಂಟೆಂಟ್ ಏನು ಹೇಳಿದರು ಅಂದರೆ, ನೀವು ಖಂಡಿತ ಒಬ್ಬರನ್ನ ನೀವು ನೋಡಬೇಕು, ಅವ್ರಿಗೆ ಸೇವೆ ಮಾಡಬೇಕು ಅಂತ. ಸೊ ಅವ್ರನ್ನ ಹೋಗಿ ಭೇಟಿ ಮಾಡುವಾಗ ಸೊ ಮಾತನಾಡುತ್ತಾ ಇರುವಾಗ ನಮಗೆ ಏನಾಗ್ತಾ ಇತ್ತು ಅಂದರೆ, ಈ ವ್ಯಕ್ತಿ ಏನೋ ಕೋಪದಲ್ಲಿ ಅವರ ಹೆಂಡತಿಯನ್ನು ಒಂದು ಏಟು ಹೊಡೆದು ಬಿಟ್ಟಿದ್ದಾರೆ, ಅವರ ಕಪಾಳಕ್ಕೆ ಹೊಡೆದಿದ್ದಾರೆ. ಆ ಒಂದು ಕೋಪದಲ್ಲಿ ಕೋಪನ ತಡ್ಕೊಳ್ಳೋಕ್ಕಾಗದೆ ತುಂಬ ಜೋರಾಗಿ ಕಪಾಳಕ್ಕೆ ಹೊಡೆದಿದ್ದಾರೆ. ಆ್ಯಂಡ್ ಅವರ ಹೆಂಡತಿ ಕೆಳಗೆ ಹಾಗೆ ತಲೆ ಸುತ್ತು ಬಿದ್ದು, ಆಮೇಲೆ ಗೊತ್ತಾಯಿತು ಅವರು ಆ ಒಂದು ಏಟು ಬಿದ್ದು ಕೆಳಗೆ ಬಿದ್ದು ತಕ್ಷಣವೇ ಅವರ ಜೀವ ಅವರಿಂದ ಹೊಟ್ಟೋಯಿತು ಅಂತ. ಆ್ಯಂಡ್ ಇದು ಬಂದು ದೊಡ್ಡ ಒಂದು ಕೇಸ್ ಆಗಿ ಆ ವ್ಯಕ್ತಿ ಜೈಲಲ್ಲಿ ಇದ್ದರು. ಸೊ ಅವ್ರು ಹೇಳಿದ ಒಂದು ಕಾರ್ಯ ಏನು ಅಂದರೆ, ಆ ಒಂದು ಕ್ಷಣ ನನ್ನ ಕೋಪವನ್ನು ತಡ್ಕೊಂಡಿದ್ರೆ, ಅದನ್ನು ನಾನು ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರೆ ಈ ರೀತಿ ಇಲ್ಲಿ ಜೈಲಲ್ಲಿ ಬರದೇ ಇದ್ದಿರಬಹುದು. ಅವ್ರ ಮಕ್ಕಳು ಪಾಪ ಅನಾಥರಾಗಿ ಸೊ ಅವರು ಯಾರ್ಯಾರೋ ಮನೆಯಲ್ಲಿ ಇದ್ದಾರೆ. ಸೊ ಒಂದು ಅವ್ರಿಗೆ ತುಂಬ ಹೆಂಡತಿನೂ ಇಲ್ಲ, ಮಕ್ಕಳು ಹತ್ತಿರದಲ್ಲಿ ಇಲ್ಲ. ಸೊ ಮಕ್ಕಳ ಒಂದು ಪರಿಸ್ಥಿತಿ ಹೇಗೆ ಇಲ್ಲ. ಈ ಕೋಪ ಹೇಗೆ ಒಂದು ವ್ಯಕ್ತಿಯನ್ನು ಮಾಡುವುದಕ್ಕೆ ಎಷ್ಟು ಕ್ರೂರವಾದ ಒಂದು ಕಾರ್ಯಕ್ಕೆ ನಡೆಸುತ್ತದೆ ಅಲ್ಲ. ಸೊ ಈ ಸಮಯದಲ್ಲಿ ನಾವು ಹೇಗೆ ಈ ಕೋಪವನ್ನು ದೇವ ಜನರಾಗಿ, ವಿಶೇಷವಾಗಿ ಸ್ತ್ರೀಯರಾದ ನಾವು ಹೇಗೆ ಈ ಕೋಪವನ್ನು ನಾವು ಹ್ಯಾಂಡಲ್ ಮಾಡಬೇಕು. ಅನೇಕರು ಏನು ಹೇಳ್ತಾರೆ ಅಂದರೆ, ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಆದರೆ ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕಾಗಿ ದೇವ್ರು ನಮ್ಮನ್ನು ಕರೆದಿಲ್ಲ. ಈ ಒಂದು ಕೋಪ, ಈ ಒಂದು ಭಾವನೆಗಳಲ್ಲಿ ಒಂದು ಕೋಪವಾಗಿದೆ. ಈ ಕೋಪ ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. ದೇವರೇ ಈ ಕೋಪವನ್ನು ಸಹ ಕೊಟ್ಟಿದ್ದಾರೆ. ಸೊ ಈಗ ಈ ಕೋಪವನ್ನು ನಾವು ಹೇಗೆ ಕಂಟ್ರೋಲ್ ಮಾಡುವುದು ಅಂತ ಕಲಿಬಾರ್ದು. ಅನೇಕರು ಹೇಳುವ ಕಾರ್ಯ ಇಲ್ಲ, ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡುವುದಾದರೆ ಏನಾಗುತ್ತೆ, ಒಂದು ದಿವಸ ಎಲ್ಲ ಕಂಟ್ರೋಲ್ ಮಾಡಿ ಅದನ್ನು ಹಾಗೆ ಬಚ್ಚಿಟ್ಟು ಒಂದು ದಿವಸ ಏನಾಗುತ್ತೆ ಅಂದರೆ ಬಾಂಬ್ ಥರ ಸಿಡಿದು ಬಿಡುತ್ತೆ. ಒಂದು ಫೈನ್ ಡೇ ಏನಾಗುತ್ತೆ, ಇಟ್ ವಿಲ್ ಎಕ್ಸ್ಪ್ಲೋರ್ ಲೈಕ್ ಎ ಬಾಂಬ್. ಆ್ಯಂಡ್ ತುಂಬ ಆ್ಯಕ್ಚುಲಿ ಬಹಳ ಡೇಂಜರಸ್ ಕಾರ್ಯ ಇದರಿಂದ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ನಾವು ನಮ್ಮ ಕೋಪವನ್ನು ಹ್ಯಾಂಡಲ್ ಮಾಡುವುದು ಹೇಗೆ ಅಂತ ಕಲ್ತ್ಕೋಬೇಕು. ಈಗ ಫಸ್ಟ್ ಒಂದು ಮುಖ್ಯವಾದ ಕಾರ್ಯ, ಕೋಪ ಬರುವಾಗ ಈ ಕೋಪದಿಂದ ನಾನು ಬಿಡುಗಡೆ ಆಗಬೇಕು. ನಾನು ದೇವರ ಮಗಳಾಗಿ ಈ ಕೋಪ ನನ್ನನ್ನು ಆಳ್ವಿಕೆ ಮಾಡುವುದಕ್ಕೆ ನಾನು ಬಿಡಬಾರ್ದು ಎಂಬ ಆ ಒಂದು ಮನೋಭಾವನೆ ಫಸ್ಟ್ ನಮ್ಮಲ್ಲಿ ಇರಬೇಕು. ಕೆಲವರು ಏನು ಹೇಳ್ತಾರೆ ಅಂದರೆ, ಮನುಷ್ಯ ಅಂದರೆ ಕೋಪ ಪಡದೆ ಹೇಗೆ ಇರೋಕ್ಕಾಗುತ್ತೆ, ಮನುಷ್ಯ ಅಂದರೆ ಎಲ್ಲರೂ ಕೋಪ ಪಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಈ ರೀತಿ ಇದ್ದರೆ ಎಂದಿಗೂ ನಮ್ಮ ಕೋಪನ ಹ್ಯಾಂಡಲ್ ಮಾಡೋದಕ್ಕೆ ನಾವು ಕಲ್ತ್ಕೊಳ್ಳೋದಕ್ಕಾಗಲ್ಲ. ಇನ್ನೊಂದು ಗುಂಪು ಜನ ಇದ್ದಾರೆ. ಅವ್ರು ಹೇಗೆ ಅಂದರೆ, ನಾನೇನು ಮಾಡೋದು, ಆ್ಯಕ್ಚುಲಿ ನನ್ನ ರಕ್ತದಲ್ಲೇ ಈ ಕೋಪ ಇದೆ, ನಾನು ಮಾತ್ರ ಅಲ್ಲ,
ನನ್ನ ಅಪ್ಪಗೂ ಕೋಪ ಇತ್ತು, ನಮ್ಮ ಅಮ್ಮಗೆ ಕೋಪ ಇತ್ತು, ನಮ್ಮ ತಾತಾಗೆ ಕೋಪ ಇತ್ತು. ಓಕೆ, ಸೊ ಆ ರೀತಿ ಜಸ್ಟಿಫೈ ಮಾಡುವುದಾದರೆ ಎಂದಿಗೂ ನಾವು ದೇವರ ಸ್ವಭಾವವನ್ನು ತೋರಿಸುವುದಕ್ಕೆ ಆಗೋದಿಲ್ಲ. ಕೋಪ ಪಡುತ್ತಾ ಎಲ್ಲರ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೇವೆ. ಅನೇಕ ವಿಧವಾದ ತುಂಬ ಲೈಕ್ ಸೀರಿಯಸ್ ಇಶ್ಯೂಸನ್ನು ನಾವು ಎದುರು ನೋಡುವ ಒಂದು ಸಮಯದೊಳಗೆ ನಾವು ಹೋಗುತ್ತೇವೆ. ಸೊ ಅದರಿಂದ ಫಸ್ಟ್ ಥಿಂಗ್ ವಿ ಶುಡ್ ಕಮ್ ಟು ಅ ಪಾಯಿಂಟ್ ವೇರ್ ನಮ್ಮನ್ನೇ ತಗ್ಗಿಸಿಕೊಂಡು ನಾನು ಈ ಕೋಪದಿಂದ ನಾನು ಹೊರಗೆ ಬರುವುದಕ್ಕೆ, ಕೋಪವನ್ನು ನಾನು ಹ್ಯಾಂಡಲ್ ಮಾಡುವುದಕ್ಕೆ ನನಗೆ ದೇವರ ಸಹಾಯ ಬೇಕು. ಇದು ಕೋಪ ಪಡುವುದು ಪಾಪ ಎಂಬ ಆ ಒಂದು ಮನೋಭಾವನೆ ನಮ್ಮಲ್ಲಿ ಇದ್ದು ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಖಂಡಿತ ದೇವರು ನಮಗೆ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಸೊ ದೇವರ ವಾಕ್ಯದಲ್ಲಿ ನಾವು ನೋಡುವ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21 ಮತ್ತು 22 ಏನು ನೋಡ್ತೀವಿ? ಯೇಸು ಕ್ರಿಸ್ತನು ಬೆಟ್ಟ ಪ್ರಸಂಗದಲ್ಲಿ ಆತನು ಹೇಳುವ ಒಂದು ಕಾರ್ಯ, ಯು ಹ್ಯಾವ್ ಹರ್ಡ್ ದಟ್ ಇಟ್ ವಾಸ್ ಸೆಡ್ ಟು ದೋಸ್ ಆಫ್ ಓಲ್ಡ್, ಯು ಶಲ್ ನಾಟ್ ಮರ್ಡರ್, ಆ್ಯಂಡ್ ಹೂಎವರ್ ಮರ್ಡರ್ಸ್ ವಿಲ್ ಬಿ ಇನ್ ಡೇಂಜರ್ ಆಫ್ ದ ಜಡ್ಜ್ಮೆಂಟ್. But I say to you that whoever is angry with his brother without a cause shall be in danger of the judgment, and whoever says to his brother Raka shall be in danger of the council, but whoever says you fool shall be in danger of hellfire. So ಈ ಒಂದು ವಾಕ್ಯಗಳಲ್ಲಿ ಯೇಸು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೋಪ ಪಡುವುದು ಮತ್ತು ಕೊಲೆ ಮಾಡುವುದು ಎರಡು ಸಮವಾಗಿದೆ. ಆ್ಯಕ್ಚುಲಿ ನಾವು ಹೇಗೆ ಪಾಪವನ್ನು ನೋಡ್ತೀವಿ ಅಂದರೆ, ಈಗ ನಮ್ಮ ಒಂದು ದೃಷ್ಟಿಯಲ್ಲಿ ಕೆಲವು ಪಾಪ ಚಿಕ್ಕ ಪಾಪ, ಕೆಲವು ಪಾಪ ದೊಡ್ಡ ಪಾಪ ಅಂತ. ಓಕೆ, ಸೊ ನಾನು ಅನೇಕ ಕಡೆಯಲ್ಲಿ ನಾನು ಇದನ್ನು ಪ್ರಶ್ನೆಯಾಗಿ ಕೇಳುವಾಗ, ಓಕೆ ಚಿಕ್ಕ ಪಾಪ ಯಾವುದು ಅಂತ ಕೇಳುವಾಗ ಫಸ್ಟ್ ಆ ಜನರ ಬಾಯಲ್ಲಿ ಬರುವುದು ಸುಳ್ಳು ಹೇಳುವುದು, ಕೆಟ್ಟ ಮಾತಾಡುವುದು ಅಂತ. ಓಕೆ ದೊಡ್ಡ ಪಾಪ ಯಾವುದು ಅಂತ ಕೇಳುವಾಗ ಕೊಲೆ, ವ್ಯಭಿಚಾರ ಆ ಥರ. ಆದರೆ ದೇವರ ದೃಷ್ಟಿಯಲ್ಲಿ ಚಿಕ್ಕ ಪಾಪ ದೊಡ್ಡ ಪಾಪ ಅಂತ ಇಲ್ಲವೇ ಇಲ್ಲ. ಆತನ ದೃಷ್ಟಿಯಲ್ಲಿ ಪಾಪ ಅಂದರೆ ಪಾಪ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ದಿವಸಗಳಲ್ಲಿ ಕೊಲೆ ಮಾಡುವುದಾದರೆ ಓಕೆ ನ್ಯಾಯಸ್ಥಾನಕ್ಕೆ ಮುಂದೆ ಬರುವುದಾಗಿ ಇರುತ್ತದೆ. ಆದರೆ ಯೇಸು ಕ್ರಿಸ್ತನು ಬಂದ ಮೇಲೆ ಒಂದು ಹೊಸ ನಿಯಮ. ಓಕೆ, ಏನು ನಿಯಮ? ಯಾರಾದರೂ ಸಹೋದರನ ಮೇಲೆ ಕೋಪ ಪಟ್ಟರೆ, ಓಕೆ, ಅಥವಾ ಮೂರ್ಖ ಎಂದು ಹೇಳುವುದಾದರೆ, ಓಕೆ, ಆತನು ನರಕಕ್ಕೆ ಯೋಗ್ಯನಾಗಿ ಇರ್ತಾನೆ ಅಂತ. ನಾವು ಎಷ್ಟು ಸಾರಿ ಕೋಪ ಪಡ್ತೀವಿ ಇಲ್ಲ? ಕೋಪ ನಾವು ಎಷ್ಟೋ ನಮ್ಮ ಮಕ್ಕಳನ್ನ ಮೂರ್ಖರೆಂದು ಹೇಳ್ತೀವಿ. ಓಕೆ, ಕೆಲವರು ಏನು ಹೇಳ್ತೀವಿ, ಗೂಬೆ ಅಂತ ಕರಿತೀವಿ ಅಲ್ಲ? ಇಲ್ಲ, ನಮ್ಮ ಮಕ್ಕಳನ್ನ, ನಮ್ಮ ಸ್ವಂತ ಮಕ್ಕಳನ್ನ ಗೂಬೆ, ಇಲ್ಲಿ ಬಾ ಅಂತ ಕರಿತೀವಿ ಇಲ್ಲ? ಸೊ ಆ ರೀತಿ ನಾವು ಮಾತನಾಡುವಾಗ ನರಕಕ್ಕೆ ಪಾತ್ರರಾಗಿ ಇರ್ತೀವಿ. ಕೆಟ್ಟ ಮಾತಿನಿಂದ ಮಾತನಾಡುತ್ತೇವೆ, ಕೋಪದಿಂದ ಎಷ್ಟೋ ಕಾರ್ಯಗಳನ್ನ ಮಾಡ್ತೀವಿ. ಇನ್ನು ಕೆಲವರು ಈಗ ಕೋಪ ಪಡುವುದರಲ್ಲಿ ಎರಡು ವಿಧವಾದ ಜನರಿದ್ದಾರೆ. ಒಂದು ಗುಂಪಿನವರು ಏನು ಮಾಡ್ತಾರೆ ಅಂದರೆ, ಕೋಪ ಬಂದ ತಕ್ಷಣ ಎಲ್ಲನ ಒಡೆದಾಕೋದು, ತುಂಬ ಜೋರಾಗಿ ಬೈಯುವುದು, ಓಕೆ, ಒಡೆಯುವುದು, ಮತ್ತು ಏನೆಲ್ಲ ಇದೆಯೋ ಅದನ್ನೆಲ್ಲ ಒಡೆದು ಹಾಕೋದು, ಆ ರೀತಿ. ಓಕೆ, ತುಂಬ ವಯಲೆಂಟ್ ಆಗಿ ಇರ್ತಾರೆ. ಇನ್ನೊಂದು ಗುಂಪು ಜನ ಕೋಪ ಬಂದ ತಕ್ಷಣ ಓಕೆ ಸುಮ್ಮನೆ ಆಗ್ಬಿಡ್ತಾರೆ, ಯಾರ ಹತ್ರನೂ ಮಾತಾಡಲ್ಲ, ಆದರೆ ಒಳಗೆ ಕುದಿಯುತ್ತಾ ಇರುತ್ತೆ. ಓಕೆ, ಆ್ಯಂಡ್ ಒಂದು ಫೈನ್ ಡೇ ಏನಾಗುತ್ತೆ, ಅದು ಸಿಡಿದು ಬಿಡುತ್ತೆ. ಸೊ ಈ ಎರಡು ಗುಂಪು ಮಾಡುವುದು ತಪ್ಪು ಇಲ್ಲ. ಈ ಸುಮ್ಮನೆ ಮೌನವಾಗಿ ಇರುವುದರಿಂದ ಪರವಾಗಿಲ್ಲ ಅಂತ ಇಲ್ಲ. ನಮ್ಮ ಕೋಪವನ್ನು
ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ದೇವಜನರಾಗಿ. ನಾವು ಎವ್ರಿ ಡೇ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಈ ಒಂದು ಕೋಪವನ್ನು ದೇವರ ಮಕ್ಕಳಾಗಿ ದೇವರ ಸ್ವಭಾವವನ್ನು ಹೇಗೆ ನಾವು ತೋರಿಸುವುದು ನಾವು ನೋಡುವ. ಓಕೆ, ಸೊ ಇಲ್ಲಿ ನಾವು ಯೇಸು ಕ್ರಿಸ್ತನು ಏನು ಹೇಳುವುದನ್ನು ನೋಡ್ತಾ ಇದ್ವಿ. ಸೊ ನಾವು ಕೋಪ ಮಾಡಿಕೊಂಡ್ರೆ ಕೊಲೆ ಮಾಡುವುದಕ್ಕೆ ಸಮ ಅಂತ. ಇನ್ನು ಕೆಲವರು, ಎಷ್ಟು ಜನ ನಮ್ಮ ಸ್ವಂತ ಗಂಡನ ಹತ್ರ ಕೋಪ ಮಾಡಿಕೊಂಡು ಮಾತನಾಡದೆ ಎಷ್ಟು ದಿವಸಗಳಾಗಿ ಇದ್ದೀವಿ ಇಲ್ಲ? ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ನಾವು ಆ ರೀತಿ ಮಾಡುವುದಾದರೆ, ಇನ್ನು ಕೆಲವರು ಅತ್ತೆ ಹತ್ರ ಕೋಪ ಮಾಡಿಕೊಂಡು ಓಕೆ ಎಷ್ಟೋ ದಿವಸಗಳು ಮಾತನಾಡದೇ ಇರ್ತೀವಿ. ಆ್ಯಂಡ್ ಸೊಸೆ ಹತ್ರ, ನಾದಿನಿ ಹತ್ರ, ಕೆಲವರು ಮಕ್ಕಳ ಹತ್ರ, ಸ್ವಂತ ಮಕ್ಕಳ ಹತ್ರ ಕೋಪ ಮಾಡಿಕೊಂಡು ಮಾತನಾಡದೆ ಇರುವ ಕಾರ್ಯಗಳು ಓಕೆ ದೇವರ ದೃಷ್ಟಿಯಲ್ಲಿ ಹೇಗೆ? ನಾವು ತುಂಬ ಚೆನ್ನಾಗಿ ನ್ಯಾಯ ಪಡಿಸ್ಕೋತೀವಿ ನಮ್ಮನ್ನೇ. ನಾನು ಸರಿಯಾಗಿದ್ದೀನಿ, ನಾನು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀನಿ, ಅವರೇ ನನ್ನನ್ನು ಕೋಪ ಪಡಿಸುವುದು. ಓಕೆ, ಸೊ ನಾವು ಎಲ್ಲರ ಮೇಲೆ ನಾವು ನೆಪ ಹೇಳಿಕೊಂಡು ಓಕೆ ನಾನು ಕೋಪ ಮಾಡ್ಕೊಳ್ಳೋದಕ್ಕೆ ಅವರೇ ಕಾರಣ, ಇವರೇ ಕಾರಣ ಅಂತ ಬೇರೆಯವ್ರನ್ನ ಕಾರಣ ತೋರಿಸ್ಕೊಂಡು ಓಕೆ ಸಪೋಸ್ ದೇವರ ಮುಂದೆ ನಿಂತ್ಕೊಳ್ಳುವಾಗ ನಾವು ಆ ರೀತಿ ಹೇಳೋಕ್ಕಾಗುತ್ತಾ ದೇವ್ರ ಹತ್ರ? ದೇವರೇ ನಾನು ಚೆನ್ನಾಗಿ, ನಿಮಗೆಲ್ಲ ಗೊತ್ತು ದೇವರೇ, ಓಕೆ ನಾನು ಸರಿಯಾಗೇ ಇದ್ದೀನಿ, ನನ್ನ ಗಂಡನೇ ಸರಿ ಇಲ್ಲ, ಅವರಿಂದಲೇ ನಾನು ಕೋಪ ಪಡೋದು. ಆಗ ದೇವರು ನಮ್ಮ ಹತ್ರ ಹೌದು ಹೌದು ಸರಿ ನೀನು ಹೇಳೋದು ನನಗೆ ಈಗ ಅರ್ಥ ಆಯಿತು ಅಂತ ಹೇಳ್ತಾರಾ? ಇಲ್ಲ. ಸೊ ದೇವರ ವಾಕ್ಯದಲ್ಲಿ ಏನು ದೇವರು ಹೇಳುತ್ತಾ ಇದ್ದಾರೆ? Proverbs chapter 15 ಜ್ಞಾನೋಕ್ತಿ 15:1 ಏನು ಹೇಳ್ತಾ ಇದೆ? ಎ ಸಾಫ್ಟ್ ಆನ್ಸರ್ ಟರ್ನ್ಸ್ ಅವೇ wrath, but a harsh word stirs up anger. ನಾವು ನಮ್ಮ ಮನೆಗಳಲ್ಲಿ ಇರುವಾಗ ನಮ್ಮ ಮಾತುಗಳು ಹೇಗೆ ಇದೆ? ನಾವು ಕೋಪ ಪಡ್ತೀವಿ, ಇತರರನ್ನು ಕೋಪ ಬರುವಂತೆ ಮಾಡ್ತೀವಿ ಇಲ್ಲ? ನಮ್ಮ ಕೆಲವು ಹೆಂಗಸರು ಇದ್ದಾರೆ ಇಲ್ಲ, ಸೊ ಹಸ್ಬೆಂಡ್ ಸುಮ್ಮನೆ ಇರ್ತಾರೆ, ಆದರೆ ಇವರು ಹೇಗಾದರೂ ಕೆಣುತ್ತಾ ಇರ್ತಾರೆ, ಏನಾದರೂ ಹೇಳುತ್ತಾ ಕೋಪ ಬರುವಂತೆ ಮಾಡ್ತಾರೆ ಇಲ್ಲ? ಈಗ ದೇವರ ಮಕ್ಕಳಾಗಿರುವ ನಾವು ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಬೈಬಲ್ ಓದ್ತೀವಿ ಓಕೆ, ಅದನ್ನು ಇಟ್ಟು ನಮ್ಮ ಆತ್ಮಿಕ ಜೀವನ ಹೇಗೆ ಅಂತ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆತ್ಮಿಕ ಪ್ರೌಢಾವಸ್ಥೆ ನಾವು ಹೇಗೆ ನಮ್ಮ ಗಂಡನ ಹತ್ರ ವರ್ತಿಸ್ತೀವಿ, ನಮ್ಮ ಮಕ್ಕಳ ಹತ್ರ ನಾವು ಹೇಗೆ ವರ್ತಿಸ್ತೀವಿ, ಅದೇ ನಮ್ಮ ಆತ್ಮಿಕ ಪ್ರೌಢಾವಸ್ಥೆಯನ್ನು ತೋರಿಸುವುದಾಗಿ ಇರುತ್ತದೆ. ಹೌ ಆರ್ ವಿ ಹ್ಯಾಂಡ್ಲಿಂಗ್ ಅವರ್ ಆ್ಯಂಗರ್? ಸೊ ಇಲ್ಲಿ ಏನು ಹೇಳ್ತಾ ಇದೆ? ನಮ್ಮ ಮಾತು ಓಕೆ ಇಟ್ ಶುಡ್ ನಾಟ್ ಸ್ಟರ್ ಅಪ್ ಆ್ಯಂಗರ್. ನಮ್ಮ ಮಾತು ಕೆಲವರು ಸೊ ಅವ್ರ ಮಾತಿನಿಂದ ಓಕೆ ತುಂಬ ನೋವು ಪಡಿಸುವ ಹಾಗೆ ಮಾತನಾಡುತ್ತಾರೆ ಇಲ್ಲ? ಸೊ ನಮ್ಮ ಮಾತು ಆ ರೀತಿ ಇರಬಾರ್ದು. ಎ ಸಾಫ್ಟ್ ಆನ್ಸರ್ ಟರ್ನ್ಸ್ ಅವೇ wrath. ನಮ್ಮ ಮಾತು, ಒಬ್ಬರು ನಮ್ಮ ಗಂಡ ತುಂಬ ಕೋಪದಲ್ಲಿ ಇದ್ದರೂ ಸಹ ನಾವು ಮಾತನಾಡುವ ಮಾತು ಅವರ ಆ ಕೋಪವನ್ನು ತಣಿಸುವುದಾಗಿ ಇರಬೇಕು ಇಲ್ಲ? ಸೊ ಉರಿಯುವ ಆ ಒಂದು ಬೆಂಕಿಗೆ ಇನ್ನೂ ಎಣ್ಣೆ ಉಯ್ಯುವುದಾಗಿ ನಮ್ಮ ಮಾತು ಇರಬಾರ್ದು ಇಲ್ಲ? ಸೊ ಇದೇ ಜ್ಞಾನೋಕ್ತಿಯಲ್ಲಿ 29-22 ಓಕೆ 29ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಏನು ಬರೆದಿದ್ದಾರೆ ನೋಡುವ. ಸೊ 29-22 An angry man stirs up strife, and a furious man abounds in transgressions. So ಈಗ ಒಬ್ಬೊಬ್ಬರಿಗೂ ಒಂದೊಂದು ಪರ್ಸನಾಲಿಟಿ ಇರುತ್ತೆ. ಒಬ್ಬರು ಬೈ ನೇಚರ್, ಸೊ ಅವರ ಸ್ವಭಾವದಲ್ಲೇ ತುಂಬ
ಸಾತ್ವಿಕತೆ ಇರುತ್ತೆ. ಇನ್ನು ಕೆಲವರು ಅವ್ರು ಮಾತನಾಡುವುದೇ ಒಂಥರ ಕೋಪದಿಂದ ಮಾತನಾಡುವ ಥರ ಇರುತ್ತೆ ಇಲ್ಲ. ಆದರೆ ನಮ್ಮ ಪರ್ಸನಾಲಿಟಿ ಹೇಗೆ ಇದ್ದರೂ ದೇವರ ಮಕ್ಕಳಾಗಿ ಇರುವಾಗ ನಾವು ದೇವರ ಗುಣಲಕ್ಷಣವನ್ನು ತೋರಿಸುವುದಾಗಿ ಇರಬೇಕು ಇಲ್ಲ. ಇಲ್ಲಿ ನಾವೇನು ನೋಡ್ತೀವಿ, ಸೊ ಆನ್ ಆಂಗ್ರಿ ಮ್ಯಾನ್ ಸ್ಟರ್ಸ್ ಅಪ್ ಸ್ಟ್ರೈಫ್. ಸೊ ನಾವು ಕೋಪ ಉಳ್ಳ ಒಂದು ವ್ಯಕ್ತಿಯಾಗಿ ಇರುವುದಾದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಇರುತ್ತೆ ಇಲ್ಲ. ಸೊ ನಾವು ಆ ರೀತಿ ಇಲ್ಲದೆ, ನಾವು ಜಗಳ ಆಡೋರಾಗಿ ಇಲ್ಲದೆ, ನಮ್ಮ ಮಾತುಗಳಿಂದ ಒಂದು ಸಾತ್ವಿಕತೆ, ದೇವರ ಸಾತ್ವಿಕತೆಯನ್ನು ನಾವು ತೋರಿಸುವರಾಗಿ ಇರಬೇಕು. ನಮ್ಮ ಮಾತುಗಳು ಹೇಗಿದೆ? ನಾವು ಸಾತ್ವಿಕತೆಯನ್ನು ತೋರಿಸ್ತಾ ಇದ್ದೀವ, ನಮ್ರತೆಯನ್ನು ತೋರಿಸ್ತಾ ಇದ್ದೀವ? ಕೆಲವು ಸತಿ ನಾವು ಸಾತ್ವಿಕತೆಯನ್ನು, ನಮ್ರತೆಯನ್ನು ತೋರಿಸುವಾಗ ನಾವು ಏನೋ ಬಲಹೀನರಾಗಿದ್ದೇವೆ ಎಂಬ ಆ ಒಂದು ಮನೋಭಾವನೆ ನಮಗೆ ಬರುತ್ತೆ. ಇಲ್ಲ, ಖಂಡಿತ ಇಲ್ಲ. ದೇವರ ಗುಣಲಕ್ಷಣಗಳನ್ನು ತೋರಿಸುವಾಗ ನಾವು ಖಂಡಿತ ಬಲಹೀನರಾಗಿ ಆಗುವುದಕ್ಕೆ ಸಾಧ್ಯವಿಲ್ಲ. ದೇವರ ಗುಣಲಕ್ಷಣಗಳನ್ನು ತೋರಿಸುವಾಗ ಬಲದಿಂದ ಬಲಕ್ಕೆ ನಾವು ಹೋಗುವರಾಗಿ ಇರ್ತೀವಿ. ನಮ್ಮ ಸುತ್ತಲೂ ಇರುವ ಜನರು ದೇವರ ಗುಣಲಕ್ಷಣಗಳನ್ನು ನಮ್ಮಲ್ಲಿ ನೋಡ್ತಾ ಇದ್ದಾರಾ? ನೋಡುವ. ಪ್ರಸಂಗಿ 7:9 ಪ್ರಸಂಗಿ 7:9 ಏನು ನೋಡ್ತೀವಿ? Do not hasten in your spirit to be angry, for anger rests in the bosom of fools. ಸೊ ಕೋಪ ಪಡುವುದಕ್ಕೆ ನಾವು ತುಂಬ ಆತುರತೆಯಿಂದ ಕೋಪ ಪಡಬಾರ್ದು. ಯಾಕೆಂದರೆ ಮೂರ್ಖರ ಹೃದಯದಲ್ಲಿ ಕೋಪ ಇರುತ್ತದೆ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನಮ್ಮ ಕೋಪ ಹೇಗೆ ನಾವು ಅದನ್ನು ತೋರಿಸ್ತಾ ಇದ್ವಿ? ಕೀರ್ತನೆ 37:8 ನಾವು ನೋಡುವಾಗ ಕೀರ್ತನೆಗಾರನು ಏನು ಹೇಳ್ತಾ ಇದ್ದಾರೆ? ಸೊ 37:8 Cease from anger and forsake wrath. Do not fret, it only causes harm. ನಮ್ಮ ಮನೆಗಳಲ್ಲಿ ಹೇಗೆ ನಾವು ಕೆಡುಕನ್ನು ನಾವೇ ತರುತ್ತಾ ಇದ್ದೀವಿ? ಎಷ್ಟು ಸಾರಿ ನಮ್ಮ ಮನೆಗಳಲ್ಲಿ ಜಗಳ ಆಡುತ್ತೇವೆ ಇಲ್ಲ? ಕೆಲವು ಮನೆಗಳಲ್ಲಿ, ಕ್ರೈಸ್ತ ಮನೆಗಳಲ್ಲಿ ಹೇಳ್ತಾ ಇರುವುದು, ಹೊರಗೆ ಇರುವರಲ್ಲ, ಕ್ರೈಸ್ತ ಮನೆಗಳಲ್ಲಿ ಜಗಳ ಯಾವಾಗಲೂ ಒಬ್ಬರು ಚಾಡಿ ಹೇಳುವುದು, ಕೋಪ ಪಡುವುದು, ತುಂಬ ಜೋರಾಗಿ ಕಿರ್ಚ್ಕೊಳ್ಳೋದು, ಕೆಟ್ಟ ಮಾತಾಡುವುದು, ಇದೆಲ್ಲ ಏನು ಮಾಡುತ್ತದೆ ಅಂದರೆ ಇಟ್ ವಿಲ್ ಲೀಡ್ ಅಸ್ ಇನ್ ಟು ಹಾರ್ಮ್. ಇಟ್ ಓನ್ಲಿ ಕಾಸಸ್ ಹಾರ್ಮ್. ನಾವೇ ಕೆಡುಕನ್ನು ನಾವು ತಂದುಕೊಳ್ಳುತ್ತೇವೆ. ಸೊ ನಾವು ಹೇಗೆ ಇದ್ದೀವಿ? ವಿಶೇಷವಾಗಿ ತಾಯಂದಿರಾದ ನಾವು ಈ ಕೋಪವನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ? ಹೌ ಆರ್ ವಿ ಹ್ಯಾಂಡ್ಲಿಂಗ್? ಓಕೆ, ಈಗ ನಾನು ಹೇಳಿದೆ ವಿ ಹ್ಯಾವ್ ಟು ಹ್ಯಾಂಡಲ್, ವಿ ಶುಡ್ ನಾಟ್ ಕಂಟ್ರೋಲ್ ಅಂತ. ಓಕೆ, ಈಗ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡುವ. ಎಫೆಸಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಾಕ್ಯ ಏನು ಬರೆಯಲ್ಪಟ್ಟಿದೆ? 32 ಅಲ್ಲ, 26. ಓಕೆ, Ephesians chapter 4:26. Be angry and do not sin. Do not let the sun go down on your wrath, nor give place to the devil. ಓಕೆ, ಸೊ ಇಲ್ಲಿ ನಮಗೆ ಒಂದು ಲೈಸೆನ್ಸ್ ಪೌಲನ್ನು ಕೊಡ್ತಾ ಇದ್ದಾರೆ. ನೀವು ಕೋಪ ಪಡಬಹುದು. ಓಕೆ, ಈಗ ನನಗೆ ಕೋಪನೇ ಬರಲ್ಲ ಅಂತ ಹೇಳಿದ್ರೆ ಏನೋ ಸಮಥಿಂಗ್ ರಾಂಗ್. ಖಂಡಿತ ಎಲ್ಲರಿಗೂ ಕೋಪ ಬಂದೇ ಬರುತ್ತೆ. ನಮಗೆ ಕೋಪ ಬಂದಿಲ್ಲ ಅಂದರೆ ಫಾರ್ ಶ್ಯೂರ್ ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್ ಅಂತ ಇಲ್ಲ. ಸೊ ಕೆಲವ್ರಿಗೆ ಆ ಇಂಟೆನ್ಸಿಟಿ, ಅದೇ ನಾನು ಹೇಳಿದೆ, ಪರ್ಸನಾಲಿಟಿ ಮೇ ಡಿಫರ್ ಇಲ್ಲ.
ಕೆಲವರ ಆ ಇಂಟೆನ್ಸಿಟಿ ತುಂಬ ತಡ್ಕೊಳ್ಳುವ ಒಂದು ಪರ್ಸ್ನಾಲಿಟಿ ಆಗಿರಬಹುದು. ಆದರೆ ಖಂಡಿತ ಒಂದು ಸಮಯ ಅಥವಾ ಇನ್ನೊಂದು ಸಮಯದಲ್ಲಿ ಕೋಪ ಪಡುವ ಒಂದು ಪರಿಸ್ಥಿತಿ ನಮಗೆ ಖಂಡಿತ ಬರುತ್ತೆ ಇಲ್ಲ. ಸೊ ಈಗ ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾರೆ, ನೀವು ಕೋಪ ಪಡುವಾಗ ಪಾಪ ಮಾಡಬಾರ್ದು ಅಂತ. ಸೊ ಹಾಗಾದರೆ ನಾವು ಕೋಪ ಪಡಬಹುದು ಇಲ್ಲ. ಈಗ ಕೋಪ ಪಡಲೇಬಾರ್ದು. ಕೆಲವರಿದ್ದಾರೆ ಕೆಲವ್ರು ಹೇಳ್ತಾರೆ ನಾವು ದೇವ್ರ ಮಕ್ಕಳು, ಕೋಪನೇ ನಮ್ಗೆ ಬರಬಾರ್ದು ಅಂತ. ಈಗ ಖಂಡಿತ ಕೋಪ ಬಂದೇ ಬರುತ್ತೆ ಇಲ್ಲ. ಸೊ ಈಗ ಕೋಪ ಬರುವ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ದ್ಯಾಟ್ಸ್ ಸೋ ಇಂಪಾರ್ಟೆಂಟ್. ಹೌ ಡು ವಿ ಡೀಲ್ ವೆನ್ ವಿ ಗೆಟ್ ಆಂಗ್ರಿ? ಸೊ ಕೋಪ ಬರುವಾಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು, ಲೆಟ್ಸ್ ಜಸ್ಟ್ ಸಿ. ಈಗ ದೇವರೇ ಈ ಒಂದು ಈ ಭಾವನೆಯನ್ನು ನಮಗೆ ಕೊಟ್ಟಿದ್ದಾರೆ ಇಲ್ಲ. ಸೊ ಈಗ ದೇವ್ರು ನನಗೆ ಕಲಿಸಿಕೊಟ್ಟ ಒಂದು ಕಾರ್ಯ ಹೇಗೆ ಈ ಕೋಪನ ಹ್ಯಾಂಡಲ್ ಮಾಡುವುದಕ್ಕೆ, ನನ್ನ ಒಂದು ಪರಿಸ್ಥಿತಿಯಲ್ಲಿ ನಾನಿರುವ ಈ ಒಂದು ಪರಿಸ್ಥಿತಿಯಲ್ಲಿ ಕೋಪ ಪಡುವುದಕ್ಕೆ ತುಂಬ ಅವಕಾಶ ಇದೆ. ಬೆಳಗ್ಗೆಯಿಂದ ರಾತ್ರಿ ತನಕ ನನ್ನ ಸುತ್ತಲೂ ನಡೆಯುವ ಕಾರ್ಯ ತುಂಬ ಕೋಪ ಪಡುವುದಕ್ಕೆ ಅನೇಕ ಅವಕಾಶಗಳು ನನಗೆ ಇದೆ. ಸೊ ಆದರೆ ದೇವರ ವಾಕ್ಯದ ಪ್ರಕಾರ ಇದನ್ನು ಹ್ಯಾಂಡಲ್ ಮಾಡುವುದಕ್ಕೆ ಇದು ಒಂದು ಎಕ್ಸಸೈಸ್ ಆಗಿದೆ. ಸೊ ವಿ ಹ್ಯಾವ್ ಟು ಎಕ್ಸಸೈಸ್ ದಿಸ್. ಸೊ ಹ್ಯಾಂಡ್ಲಿಂಗ್ ಅವರ್ ಆ್ಯಂಗರ್. ಸೊ ನಾನು ಹೇಳಿದೆ ಖಂಡಿತ ಕೋಪ ಪಡುವುದು ಸಹಜವಾಗಿದೆ. ಈಗ ಕೋಪ ಹೇಗೆ ಪಡುವುದು, ದೇವ್ರು ನನಗೆ ಕಲಿಸಿಕೊಟ್ಟ ಕಾರ್ಯವನ್ನು ನಾನು ಹೇಳುವುದಕ್ಕೆ ಬಯಸ್ತೀನಿ. ಈಗ ಒಂದು ಪರಿಸ್ಥಿತಿಯಲ್ಲಿ ತುಂಬ ಕೋಪ ಬರುತ್ತೆ. ತುಂಬ ಒಬ್ಬರು ಲೆಟ್ಸ್ ಟೇಕ್ ಫಾರ್ ಅನ್ ಎಕ್ಸಾಂಪಲ್, ಒಂದು ಉದಾಹರಣೆಗೆ ನಮ್ಮ ಬಗ್ಗೆ ಯಾರೋ ತುಂಬ ಕೆಟ್ಟದಾಗಿ ಮಾತನಾಡಿದ್ದಾರೆ. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಇದ್ದಾರೆ, ನಾವು ಮಾಡದೇ ಇರುವ ಕಾರ್ಯ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವೇನು ತಕ್ಷಣ ನಾವು ಹೇಗೆ ಪ್ರತಿಕ್ರಿಯೆ ತೋರಿಸ್ತೀವಿ? ಒಬ್ರು ಹೇಳಿದ್ರು, ಒಂದು ಕ್ರೈಸ್ತ ಅವನ ಕ್ರಿಯೆಯಿಂದ ಹೇಗೆ ಅವನು ಅಂತ ನೋಡುವುದಕ್ಕೆ ಸಾಧ್ಯ ಇಲ್ಲ. ಅವನು ಯಾರು ಎಂದು ಯಾವಾಗ ಅರ್ಥ ಆಗುತ್ತದೆ ಅಂದರೆ ಅವನ ಪ್ರತಿಕ್ರಿಯೆ ಮೂಲಕ. ನಮ್ಮ ಕ್ರಿಯೆಗಳು ಹೇಗೆ ಅಂತ ಹೇಳ್ತೀನಿ. ಈಗ ನನ್ನ ಕ್ರಿಯೆ, ಈಗ ಒಬ್ಬರನ್ನ ನೋಡುವಾಗ ಯಾರೋ ಒಬ್ಬರು ಬಡವರಾಗಿ ಇದ್ದಾರೆ, ಅವ್ರಿಗೆ ಸಹಾಯ ಮಾಡ್ತೀನಿ. ಯಾರೋ ರೋಡಲ್ಲಿ ಏನಿಲ್ಲದೆ ಬಿದ್ದಿದ್ದಾರೆ, ಅವ್ರಿಗೆ ಹೋಗಿ ಸಹಾಯ ಮಾಡ್ತೀನಿ. ಸೊ ಬೇರೆ ಯಾರೋ ಕಷ್ಟದಲ್ಲಿ ಇರುವಾಗ ಅವ್ರಿಗೆ ಹೋಗಿ ಸಹಾಯ ಮಾಡ್ತೀನಿ. ಅದೆಲ್ಲ ನನ್ನ ಕ್ರಿಯೆ. ಈಗ ಅದೆಲ್ಲ ನಾನು ಎಷ್ಟು ಮೆಚ್ಯೂರ್ಡ್ ಆಗಿದ್ದೀನಿ, ಪ್ರೌಢಾವಸ್ಥೆಗೆ ಬಂದಿದ್ದೀನಿ ಅಂತ ತೋರಿಸಲ್ಲ. ನನ್ನ ಪ್ರತಿಕ್ರಿಯೆ ಒಂದು ಸನ್ನಿವೇಶನದಲ್ಲಿ ನನ್ನ ಪ್ರತಿಕ್ರಿಯೆ ಹೇಗೆ ಇದೆ ಅದನ್ನು ಇಟ್ಟು ನಾನು ದೇವರ ಗುಣಲಕ್ಷಣಗಳನ್ನು ತೋರಿಸ್ತಾ ಇದ್ದೀನಾ ಅಂತ ತೋರಿಸುತ್ತದೆ. ಈಗ ಯಾರೋ ನನ್ನ ಬಗ್ಗೆ ಚಾಡಿ ಹೇಳ್ತಾ ಇದ್ದಾರೆ, ಇಲ್ಲದೆ ಇರುವ ಕಾರ್ಯವನ್ನು ಹೇಳ್ತಾ ಇದ್ದಾರೆ, ಆದರೆ ಅಥವಾ ಯಾವುದೋ ಒಂದು ಮಾಡಿದ್ದೀನಿ ಅದನ್ನು ಎಲ್ಲರಿಗೂ ಹೋಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ನನ್ನ ಪ್ರತಿಕ್ರಿಯೆ ಆ ಸಮಯದಲ್ಲಿ ಹೇಗೆ ಇದೆ? ತಕ್ಷಣ ನಮಗೆ ಏನು ಬರುತ್ತೆ? ಕೋಪ ಬರುತ್ತೆ. ಇಲ್ಲ, ಖಂಡಿತ ಕೋಪ ಬರುತ್ತೆ. ಕೋಪ ಬಂದಿಲ್ಲ ಅಂದರೆ ನಾನು ಹೇಳಿದೆ ಏನೋ ಪ್ರಾಬ್ಲಮ್ ಅಂತ ಇಲ್ಲ. ಸೊ ಖಂಡಿತ ಕೋಪ ಬರುತ್ತೆ. ಈಗ ಕೋಪ ಬಂದ ತಕ್ಷಣ ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ? ಅವ್ರಿಗೆ ಈಗ ಫೋನ್ ಇದೆ ಅಲ್ಲ, ಈಗ ಅವ್ರ ದೂರದಲ್ಲಿ ಪಕ್ಕದಲ್ಲಿ ಇದ್ದರೆ ಹೋಗಿ ಅವ್ರ ಹತ್ರ ಏನು ಅಂದ್ಕೊಂಡಿದ್ದೀರಾ, ನೀವೇನು ತುಂಬ ಸರಿಯಾಗಿದ್ದೀರಾ, ನೀವೆಲ್ಲ ಮಾಡಲ್ವಾ ಅಂತ
ಬಾಯಿ ಬಂದು ಹಾಗೆ ಬೈದ್ಬಿಟ್ಟು ಓಕೆ ಹೇಳ್ತೀವಿ ಸರಿಯಾಗಿ ಕೇಳ್ಕೊಂಡು ಬಂದೆ ಅಂತ. ಈಗ ಆ ಒಂದು ಕಾರ್ಯ ಮಾಡುವಾಗ ಕೋಪ ಪಡುವುದರ ಮೂಲಕ ಇನ್ನೂ ವೈರತ್ವ, ವಿರೋಧ ಜಾಸ್ತಿ ಆಗುತ್ತೆ. ಆದರೆ ನಾವು ನಮ್ಮ ಜೀವಿತಗಳಲ್ಲಿ ದೇವರ ಸ್ವಭಾವವನ್ನು ತೋರಿಸುವುದಕ್ಕಾಗಿ ದೇವ್ರು ನಮ್ಮನ್ನು ಕರೆದಿದ್ದಾರೆ ಅಲ್ಲ. ಸೊ ಈಗ ಆ ಒಂದು ಸನ್ನಿವೇಶ ಬರುವಾಗ ಹೇಗೆ ಪ್ರತಿಕ್ರಿಯೆ ತೋರಿಸ್ಬೇಕು. ಸೊ ನನ್ನ ನ್ಯಾಚುರಲ್ ಪ್ರತಿಕ್ರಿಯೆ ಕೋಪ ಪಡುವುದಾಗಿ ಇರುತ್ತದೆ. ಸೊ ಈಗ ನಾನೇನು ಮಾಡಬೇಕು ಅಂದರೆ ಓಕೆ ಅದನ್ನು ಹ್ಯಾಂಡಲ್ ಮಾಡಬೇಕು. ಐ ಶುಡ್ ನೋ ಟು ಹ್ಯಾಂಡಲ್ ಇಟ್. ಈಗ ಕೆಲವು ಸತಿ ಏನು ಆಗುತ್ತೆ ಅಂದರೆ ಅವ್ರ ಮೇಲೆ ಎಷ್ಟು ಕೋಪ ಬರುತ್ತೆ ಅಂದರೆ ಓಕೆ ಅವ್ರನ್ನ ಕಪಾಳಕ್ಕೆ ಹೊಡಿಬೇಕು ಅಂತ ಅಷ್ಟು ಕೋಪ ಬರುತ್ತೆ. ಇಲ್ಲ ಹೋಗಿ ಅವ್ರ ಹತ್ರ ಜಗಳ ಆಡ್ಬಿಟ್ಟು ಕಪಾಳಕ್ಕೆ ಹೊಡೆದ್ಬಿಟ್ಟು ಬರಬೇಕು ಅಂತ ಅಷ್ಟೊಂದು ಕೋಪ ನಮ್ಮ ಒಳಗೆ ಬರುತ್ತೆ ಇಲ್ಲ. ಸೊ ಈಗ ಆ ಒಂದು ಮನೋಭಾವನೆಯನ್ನು ಖಂಡಿತ ಹೊರಗೆ ತೋರಿಸ್ಬೇಕು. ತೋರಿಸಿಲ್ಲ ಅಂದರೆ ನಾನು ಹೇಳಿದೆ ಇಲ್ಲ ಸಿಡಿದು ಬಿಡುತ್ತೆ, ಬಾಂಬ್ ಸಿಡಿಯುವ ಥರ ಸಿಡಿದು ಬಿಡುತ್ತೆ. ಸೊ ಈಗ ಆ ರೀತಿ ತುಂಬ ಕೋಪ ಒಳಗೆ ಇದೆ. ಈಗ ಅದನ್ನು ಹೊರಗೆ ತರಬೇಕು. ಈಗ ಹೇಗೆ ಮಾಡೋದು? ಈ ಕೋಪ ಬಂದ ತಕ್ಷಣ ನಮಗೆ ಆ ಮನೋಭಾವನೆಗಳು ನಮ್ಮೊಳಗೆ ಬರುವಾಗ, ಆ ಭಾವನೆಗಳು ನಮ್ಮಲ್ಲಿ ಹಾಗೆ ಹುಟ್ಟುವಾಗ ತಕ್ಷಣ ಏನು ಮಾಡಬೇಕು ಅಂದರೆ ದೇವರ ಹತ್ರ ಆ ಕೋಪವನ್ನು ಓಕೆ ಹೇಳಬೇಕು. ಈಗ ಹೇಗೆ ಅಂತ ಹೇಳ್ತೀನಿ. ತಕ್ಷಣ ಈಗ ಆ ಒಂದು ಮನೋಭಾವನೆ, ಕೋಪದ ಮನೋಭಾವನೆ ಬಂದ ತಕ್ಷಣ ಯಾರೋ ಮೇಲೆ ತುಂಬ ಕೋಪ ಆಗಿದೆ ಓಕೆ ಕೋಪ ಬಂದ ತಕ್ಷಣ ಏನು ಮಾಡ್ತೀನಿ ಅಂದರೆ ದೇವ್ರ ಹತ್ರ ತಕ್ಷಣ ಹೇಳ್ತೀನಿ, ದೇವರೇ ನನಗೆ ತುಂಬ ವ್ಯಕ್ತಿ ಮೇಲೆ ತುಂಬ ಕೋಪ ನನಗೆ ಇದೆ ದೇವರೇ, ನನಗೆ ತುಂಬ ಕೋಪ ಬರ್ತಾ ಇದೆ ಅವ್ರ ಮೇಲೆ. ನಾನು ಕೆಲವು ಸತಿ ಏನು ಮಾಡ್ತೀನಿ ಅಂದರೆ ಹಾಗೆ ಓಕೆ ನನ್ನ ಕೈನ ಹೀಗೆ ಇಟ್ಕೊಂಡು ದೇವರೇ ನನಗೆ ಆ ವ್ಯಕ್ತಿಯನ್ನು ಒಡ್ಡಿಬೇಕು ಅಂತ ಇದೆ ದೇವರೇ ಅಂತ ಓಕೆ ದೇವರ ಹತ್ರ ನನ್ನ ಮನೋಭಾವನೆಯನ್ನು ಓಕೆ ರಿಲೀಸ್ ಮಾಡ್ತೀನಿ. ಈಗ ದೇವ್ರ ಹತ್ರ ಹೇಳ್ತೀನಿ, ದೇವರೇ ನನಗೆ ಅವ್ರನ್ನ ಅದನ್ನು ನೆನೆಸ್ಕೊಂಡ್ರೇ ಓಕೆ ತುಂಬ ಕೋಪ ಬರುತ್ತೆ. ಕೆಲವು ಸತಿ ಎಲ್ಲ ನನ್ನ ಹಲ್ಲೆಲ್ಲ ಕಚ್ಕೊಂಡು ಓಕೆ ಕೈನ ಹೀಗೆ ಇಟ್ಕೊಂಡು ಹೇಳ್ತೀನಿ, ದೇವರೇ ನನಗೆ ತುಂಬ ಕೋಪ ಬರ್ತಾ ಇದೆ ದೇವರೇ, ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಜಜ್ಜಾಕ್ಬಿಡ್ಬೇಕು ಅಂತ ಇದೆ. ಈಗ ಒಂದು ಪ್ರಶ್ನೆ, ಈ ಥರ ದೇವ್ರ ಹತ್ರ ಮಾತಾಡಬಹುದಾ? ಕೆಲವ್ರು ಹೇಳ್ತಾರೆ ಅಯ್ಯೋ ಮಾತಾಡಬಾರ್ದು, ಅಯ್ಯೋ ದೇವರ ಹತ್ರ ಹೇಗೆ ಈ ಥರ ಮಾತಾಡಬಹುದು ಅಂತ. ನಾವು ಎಷ್ಟು ಒಂದು ಕಪಟಿಗಳು ಅಂದರೆ ಇದನ್ನೆಲ್ಲ ಹೃದಯದಲ್ಲಿ ಇಟ್ಕೋತೀವಿ. ಈ ಥರ ಬೈಬೇಕು, ಒಡಿಬೇಕು ಎಲ್ಲ ಈ ಒಂದು ಕಾರ್ಯ ಹೃದಯದಲ್ಲಿ ಇಟ್ಕೊಂಡು ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರಿಗೆ ಏನೋ ಇದೆಲ್ಲ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಹೋಗ್ಬಿಟ್ಟು ತುಂಬ ಒಳ್ಳೆಯವರಾಗಿ ನಾಟಕ ಆಡಿ ದೇವರೇ ಅವ್ರನ್ನ ಪ್ರೀತಿ ತೋರಿಸೋದಕ್ಕೆ ನನಗೆ ಸಹಾಯ ಮಾಡಿ ಅಂತ ಅಳ್ತೀವಿ. ಇಲ್ಲ ದೇವರ ದೃಷ್ಟಿಯಲ್ಲಿ ಯಾವುದು ಮರೆಯಾಗಿ ಇಲ್ಲ. ದ ಬೆಸ್ಟ್ ಪ್ಲೇಸ್ ಟು ಶೋ ಲೆಟ್ ಔಟ್ ಅವರ್ ಇಮೋಷನ್ಸ್ ಇಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಾವೇನು ತಪ್ಪು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇರುವ ಮನೋಭಾವನೆಗಳನ್ನು ಮನುಷ್ಯರ ಮುಂದೆ ಎಲ್ಲ ಭಾವನೆಗಳನ್ನು ಬಿಚ್ಚಾಕ್ಬಿಟ್ಟು ಓಕೆ ತೊಂದರೆಯಲ್ಲಿ ಸಿಕ್ಕಾಕ್ಕೊಳ್ತೀವಿ. ಸೊ ದೇವರು ನಮ್ಮ ಹೃದಯವನ್ನು ನೋಡುವ ದೇವರು, ನಮ್ಮ ಮಾತನ್ನು ಮಾತ್ರ ಕೇಳುವ ದೇವರಲ್ಲ, ಹೃದಯವನ್ನು ನೋಡುವ ದೇವರು. ಸೊ ಏನು ಮಾಡ್ತೀನಿ ನಾನು ದೇವ್ರ ಹತ್ರ ಈ ರೀತಿ ಹೇಳ್ಬಿಟ್ಟು, ದೇವರೇ ತುಂಬ ಕೋಪ ಅವ್ರ ಮೇಲೆ ಇದೆ ದೇವರೇ, ನನಗೆ ತುಂಬ ಕೋಪ ಅವ್ರ ಮೇಲೆ ಬರ್ತಾ ಇದೆ. ಆದರೆ ಏನು ಮಾಡೋದು, ನೀವು ಕ್ಷಮಿಸಬೇಕು ಅಂತ ಹೇಳಿದ್ದೀರಾ ಅಲ್ಲ, ನನಗೆ ತುಂಬ ಕಷ್ಟ ಆಗ್ತಾ ಇದೆ ದೇವರೇ, ಆದರೆ ನಿಮ್ಮ ಮಗಳಾಗಿ ನಾನು ನಿಮ್ಮ ಪ್ರೀತಿಯನ್ನು ಪಡ್ಕೋತೀನಿ, ನನ್ನ ಕೋಪ ಎಲ್ಲ ನಾನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ಬಿಡ್ತೀನಿ.
ನಿಮ್ಮ ಕೈಗಳಲ್ಲಿ ಒಪ್ಪಿಸ್ಬಿಡ್ತೀನಿ, ನಿಮ್ಮ ಒಂದು ಪ್ರೀತಿಯನ್ನು ಪಡೆದುಕೊಳ್ಳುತ್ತೇನೆ. ದೇವರೇ, ಅವರ ಮೇಲೆ ಇರುವ ಎಲ್ಲ ಕೋಪ ನಿಮ್ಮ ಹಸ್ತಗಳಲ್ಲಿ ಒಪ್ಪಿಸಿ ಬಿಡುತ್ತೇನೆ. ನಿಮ್ಮಿಂದ ಬರುವ ಆ ಪ್ರೀತಿ, ಆ ಕರುಣೆ, ಆ ಒಂದು ಕ್ಷಮಿಸುವ ಮನೋಭಾವನೆಯನ್ನು ಪಡೆದುಕೊಳ್ಳುತ್ತೇನೆ ಅಂತ ದೇವರ ಹತ್ರ ನನ್ನ ಕೋಪನ ಕೊಟ್ಬಿಟ್ಟು, ಓಕೆ, ದೇವರ ಸನ್ನಿಧಾನದಲ್ಲಿ ಎಲ್ಲ ಕೋಪವನ್ನು ರಿಲೀಸ್ ಮಾಡಿಬಿಟ್ಟು ದೇವರ ಪ್ರೀತಿಯನ್ನು ಪಡ್ಕೋತೀನಿ. ಆ್ಯಂಡ್ ಆ ವ್ಯಕ್ತಿಯನ್ನು ನೋಡುವಾಗ ಅವರನ್ನ ಕ್ಷಮಿಸುವುದಕ್ಕೆ ಖಂಡಿತ ದೇವರು ಸಹಾಯ ಮಾಡುತ್ತಾರೆ. ಆ್ಯಂಡ್ ನನ್ನ ಅನುಭವದಿಂದ ನಾನು ಹೇಳುವುದಕ್ಕೆ ಸಾಧ್ಯ. ಇದನ್ನು ತಿರುಗಿ ಓಕೆ, ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಕೋಪವನ್ನು ದೇವರ ಹಸ್ತಗಳಲ್ಲಿ ಒಪ್ಪಿಸಿ ದೇವರ ಗುಣಲಕ್ಷಣಗಳನ್ನು ನಾವು ಪಡೆದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಒಂದು ಯಾವಾಗಲೂ ಒಂದು ಯುದ್ಧ ರಂಗದಲ್ಲಿ ಇರುವ ಒಂದು ಮನೋಭಾವನೆಯಲ್ಲಿ ಇರುವುದಕ್ಕೆ ಸಾಧ್ಯ, ಮತ್ತು ಒಂದು ಜಯ ಹೊಂದಬೇಕು ಎಂಬ ಆ ಮನೋಭಾವನೆಯಲ್ಲಿ ಮುಂದೆ ಸಾಗುವುದಕ್ಕೆ ಸಾಧ್ಯ. ಸೊ ದೇವರ ಮಕ್ಕಳಾಗಿ ಇರುವ ನಾವು ಎಲ್ಲ ವಿಧವಾದ ವೈರತ್ವ, ವಿರೋಧ, ಈ ಕೋಪ ಎಲ್ಲವನ್ನ ಬಿಟ್ಟು ದೇವರ ಗುಣಲಕ್ಷಣವನ್ನು ತೋರಿಸುವ, ನಮ್ಮನ್ನೇ ಒಪ್ಪಿಸಿಕೊಡುವ. ಕೊನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ, ಯೇಸು ಸ್ವಾಮಿ ನಮ್ಮ ಹತ್ರ ಹೇಳುವ ಒಂದು ಕಾರ್ಯ, ನನ್ನ ಹತ್ರ ಬಂದು ಕಲಿತುಕೊಳ್ಳಿರಿ, ನಾನು ಸಾತ್ವಿಕನು ಎಂದು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ಅದರಿಂದ ಈ ಸಮಯದಲ್ಲಿ ಮತ್ತಾಯ 11:29 ವಾಕ್ಯ, ಟೇಕ್ ಮೈ ಯೋಕ್ ಅಪಾನ್ ಯು ಆ್ಯಂಡ್ ಲರ್ನ್ ಫ್ರಮ್ ಮೀ, ಫಾರ್ ಐ ಆಮ್ ಜೆಂಟಲ್ ಆ್ಯಂಡ್ ಲೋಲಿ ಇನ್ ಹಾರ್ಟ್ ಆ್ಯಂಡ್ ಯು ವಿಲ್ ಫೈಂಡ್ ರೆಸ್ಟ್ ಫಾರ್ ಯೋರ್ ಸೋಲ್ಸ್, ಫಾರ್ ಮೈ ಯೋಕ್ ಇಸ್ ಈಸಿ ಆ್ಯಂಡ್ ಮೈ ಬರ್ಡನ್ ಇಸ್ ಲೈಟ್. ಸೊ ಈ ಸಮಯದಲ್ಲಿ ಒಪ್ಪಿಸಿಕೊಡುವ ಈ ವಾಕ್ಯದ ಪ್ರಕಾರ, ದೇವರೇ, ನನ್ನ ಎಲ್ಲ ಕೋಪವನ್ನು ನಿಮ್ಮ ಪಾದದಲ್ಲಿ ನಾನು, ದೇವರೇ, ಎಲ್ಲವನ್ನ ನಿಮ್ಮ ಪಾದದಲ್ಲಿ ನಾನು ಕೊಡುತ್ತೇನೆ. ನಿಮ್ಮ ಹತ್ರ ನನ್ನ ಕೋಪವನ್ನು ಕೊಟ್ಟು ನಿಮ್ಮ ಸಾತ್ವಿಕತೆಯನ್ನು, ನಿಮ್ಮ ನಮ್ರತೆಯನ್ನು, ನಿಮ್ಮ ಶಾಂತತ್ವವನ್ನು ನಾನು ಪಡೆದುಕೊಳ್ಳುತ್ತೇನೆ. ನನ್ನ ಗಂಡನ ಹತ್ರ, ನನ್ನ ಅತ್ತೆ ಹತ್ರ, ನನ್ನ ನಾದಿನಿ ಹತ್ರ, ನನ್ನ ಮಕ್ಕಳ ಹತ್ರ, ದೇವರೇ, ಸಾತ್ವಿಕತೆಯಿಂದ ನಮ್ರತೆಯಿಂದ ನಡೆದುಕೊಳ್ಳುವುದಕ್ಕೆ ನನಗೆ ಸಹಾಯ ಮಾಡಿ ಅಂತ ಒಪ್ಪಿಸಿಕೊಡುವ. ಬನ್ನಿ ದೇವರ ಹತ್ರ, ದೇವರ ಹೃದಯವನ್ನು ನೋಡುವ. ದೇವರು ಯಾವ ಕೋಪವಿಲ್ಲದೆ, ಯಾವ ವಿರೋಧತ್ವ ಇಲ್ಲದೆ, ಯಾವ ವೈರಾಗ್ಯ ಇಲ್ಲದೆ ದೇವರ ಮುಂದೆ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ, ದೇವರೇ, ನಿಮ್ಮ ಸ್ವಭಾವವನ್ನು ತೋರಿಸುವುದಕ್ಕೆ ನನಗೆ ಸಹಾಯ ಮಾಡಿ ಅಂತ ದೇವರ ಹತ್ರ ಕೇಳುವ. ಬನ್ನಿ ಎಲ್ಲರೂ ದೇವರ ಕನಿಕರವನ್ನ, ದೇವರ ದಯೆಯನ್ನು ಪಡೆದುಕೊಳ್ಳುವ. ಪರಲೋಕದಲ್ಲಿ ಇರುವ ತಂದೆಯೇ, ಈ ಒಂದು ಮಾತನ್ನು ಕೇಳುತ್ತಾ ಇರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಮ್ಮಿಂದ ಬರುವ ಆ ಒಂದು ನಮ್ರತೆ, ಆ ಒಂದು ಸಾತ್ವಿಕತೆ ಎಲ್ಲರಿಗೂ ನೀವು ದಯಪಾಲಿಸಿರಿ. ದೇವರೇ, ನಮ್ಮ ಕೋಪವನ್ನು ಸರಿಯಾಗಿ ಹ್ಯಾಂಡಲ್ ಮಾಡುವುದಕ್ಕೆ ನಿಮ್ಮ ಹತ್ರ ನಮ್ಮ ಕೋಪವನ್ನು ಕೊಟ್ಟು ನಿಮ್ಮ ಸಾತ್ವಿಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಎಲ್ಲರಿಗೂ ಸಹಾಯ ಮಾಡಿಯಪ್ಪ. ನಾವೆಲ್ಲರೂ ನಿಮ್ಮ ಸ್ವಭಾವವನ್ನು ತೋರಿಸುವುದಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಒಳ್ಳೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. God bless you. Love you so much.